ಕಳ್ಳ. ನಿನ್ನಂತ ಗುಖ್ಯ ಕರಿಮಿಗಳ ವರ್ತನ ಸಾಮ್ರಾಜ್ಯ ದೋಚಲು ಬಂದ ಮಹಾಕಳ್ಳ. ಬಡತನದ ಬಾಧೆ ತಾಳಲಾರದೆ ರೋಷ ಹೆಚ್ಚಾಗಿ ಲಂಚದ ಮಂಜಿಗೆ ಕಿಚ್ಚಲು ಬಂದ ರೊಚ್ಚಿಗೆದ್ದ ಕಳ್ಳ. ನಾನೊಬ್ಬ ಕಲಿಯುಗದ ಕುಖ್ಯಾತ ಕಳ್ಳ. ನಾಚಿಕೆಯಾಗಬೇಕು ನಿನ್ನ ಜನ್ಮಕ್ಕೆ. ಬಿಸಿ ರಕ್ತ ತುಂಬಿದ ಈ ವಯಸ್ಸಿನಲ್ಲಿ ದುಡಿಯಲಾಗದೆ ಇಂಥ ಹೇಸಿ ಕೆಲಸಕ್ಕೆ ಕೈ ಹಾಕಿರುವೆಯಲ್ಲ. ಯಾವ ಮಚ್ಚಿಂದ ಹೊಡೆಯಬೇಕು ನಿನ್ನನ್ನು? ನಿನ್ನದು ನಿಜವಾಗಲು ಗಂಡದ ಇದ್ರೆ ಇಂತಹ ಹೊಲಸು ಕೆಲಸ ಬಿಟ್ಟು ನಮ್ಮ ಸ್ವತಂತ್ರ ಭಾರತದ ಸತ್ಪ್ರಜೆಯಾಗಿ ಈ ಸಮಾಜಕ್ಕೆ ಒಬ್ಬ ಒಳ್ಳೆ ಸೇವಕನಾಗು. ಸ್ವಾತಂತ್ರ್ಯ ಸಮಾಜ ದುಷ್ಟ ರಾಜಕಾರಣಿಗಳು ಹುಡುತ್ತಿರೋದು ದಿನಕ್ಕೊಂದು ಕುತಂತ್ರ. ಬಡವರ ಹೆಣ್ಣು ಮಕ್ಕಳನ್ನು ಶ್ರೀಮಂತರು ಹಣದ ಹಮ್ಮಿನಲ್ಲಿ ನೋಡೋದು ಸ್ವಾತಂತ್ರ್ಯವೇ? ಅಥವಾ ದುಡ್ಡಿದ್ದವನಿಗೆ ನೌಕರಿ ಕೊಟ್ಟು ಬಡವ ಎಷ್ಟೇ ವಿದ್ಯಾವಂತರು ವಿಚಾರಿಸದ ಲಂಚದ ಮಂಚಿನಲ್ಲಿ ಮಿಂಚುತ್ತಿರುವ ಭ್ರಷ್ಟ ಅಧಿಕಾರಿಗಳೇ ಸ್ವತಂತ್ರವೇ? ಹೇಳು ನಾವು ಭಾರತ ಸತ್ಪ್ರಜೆ, ಹೇಳು ಪ್ರಶಾಂತ. ಪ್ರಶಾಂತ ಯಾರು? ರೋಷ ಗೆಳೆಯ. ಪ್ರಶಾಂತ್, ಇದು ನಿನ್ನ ಮನೆ. ನಿನ್ನ ಮನೆ ನನಗೆ ಗೊತ್ತಾಗ್ಲಿಲ್ಲ. ಏನು ಹೊಸ ಮನೆ ಕಟ್ಸಿದ್ಯಾ? ಹೌದು ಕಣು. ಅದಿರಲಿ, ನೀನು ಹೇಗಿದ್ದೀಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಪ್ರಶಾಂತ್. ನೀ ಹೇಗಿದ್ದೀಯಾ? ನಾನು ಆ ಶರಣಬಸವೇಶ್ವರ ದಯದಿಂದ ಚೆನ್ನಾಗಿದ್ದೇನೆ. ಹಾ ಋಷಾಗ್ನಿ, ನಾನೀಗ ಡಾಕ್ಟರ್. ತುಂಬಾ ಸಂತೋಷವಾಯ್ತು ಕಣೋ. ಇಬ್ಬರು ಚಿಕ್ಕವನಿರುವಾಗಲೇ ಕೂಡಿಯೇ ಸಾಲಿ ಕಲ್ತೇವು. ನೀನು ಡಾಕ್ಟರ್ನಾದೆ, ನಾನು ಕಳ್ಳನಾದೆ. ಅದೇ ಅಲ್ಲ ನನ್ನ ಹಣೆ ಬರ. ಹೋಗ್ಲಿ ಬಿಡು ಪ್ರಶಾಂತ್. ನನ್ನ ಅಣ್ಣ ಹಾಗೂ ನನ್ನ ತಂಗಿ ಹೇಗಿದ್ದಾರೋ? ಅವರಿಗೆ ಯಾವಾಗಲೂ ಬರೀ ನಿನ್ನದೇ ಚಿಂತೆ ಋಷಾಗ್ನಿ. ಈ ಕಳ್ಳು ವೇಷವನ್ನು ತೆಗೆದು ರೌಡಿತನವನ್ನು ಬಿಟ್ಟು ಮನೆಗೆ ಬಾರು. ನಿನ್ನ ಅಣ್ಣ ತಂಗಿಯರ ಮನಸ್ಸಿಗೆ ಸಂತೋಷವಾಗ. ಬೇಡ ಪ್ರಶಾಂತ್, ನಾನೀಗ ಇದನ್ನೆಲ್ಲ ಬಿಟ್ಟು ಬಂದರೆ ನಾ ತೊಟ್ಟಿರುವ ಹಠ ವ್ಯರ್ಥವಾಗುತ್ತದೆ. ಲೇ ರೋಷ, ಯಾಕೋ ಇದೆಲ್ಲ ನೀನ್ ಮಾಡ್ತಾ ಇರೋದು ನನ್ ಸರಿ ಕಾಣ್ತಾ ಇಲ್ಲ ಕಣು. ಏನು ಮಾಡ್ಲಿ ಪ್ರಶಾಂತ್? ಹೆಜ್ಜೆ ಇಟ್ಟರೆ ಲಂಚ ಕೇಳುವ ಈ ಸಮಾಜದಲ್ಲಿ ಎಷ್ಟು ಓದಿದ್ರೇನು, ಎಷ್ಟು ದುಡಿದರೇನು, ತುತ್ತ ಅನ್ನ ಸಿಗದಾಯ್ತಪ್ಪ ಈ ಬಡವನಿಗೆ. ಇಂದಿಲ್ಲ ನಾಳೆ ಆ ದೇವರು ಕಣ್ಣು ತೆರೆಯುತ್ತಾನೆ ರೋಷಾಗ್ನಿ. ಸತ್ಯಕ್ಕೆ ಯಾವಾಗಲೂ ಜಯವಿದೆ ರೋಷಾಗ್ನಿ, ಜಯವಿದೆ. ಸತ್ಯ ಸತ್ಯ ಸತ್ತರು ನನ್ನ ಆತ್ಮ ಸತ್ಯ ನುಡಿತ ಸಾರಿದ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯಲು ಹೋದ. ತುತ್ತ ಅನ್ನ ಕಾಣದೆ ಆಗ ಎಲ್ಲಿ ಹೋಗಿದನು ಆ ನಿನ್ನ ದೇವರು? ಸ್ವಾತಂತ್ರ್ಯ ಸಿಕ್ಕು ಅರ್ಧ ಶತಮಾನಗಸ್ತರು ಬಡತನ ನಿರ್ಮೂಲನೆ ಆಗಲಿಲ್ಲ. ಸೊಕ್ಕಿನ ಸಿರಿತನ ಶಾಶ್ವತವಾಗಿ ಅತಿಯಾಗಿ ಹೆಚ್ಚಾಗಿದೆಯಲ್ಲ ಬಡವರ ಮೇಲೆ. ಆಗ ಎಲ್ಲಿ ಹೋಗಿದ್ರು ನಿನ್ನ ಕಣ್ಣು ತೆರೆಯುವ ದೇವರು? ಈ ನಿನ್ನ ರೋಷದ ವೇದನೆ ನನಗೆ ಅರ್ಥವಾಗುತ್ತದೆ ರೋಷಾಗ್ನಿ. ಎಷ್ಟು ಕಲಿತರೂ ಫಲ ಸಿಗಲಿಲ್ಲ ಎಂಬ ಚಿಂತೆ ನನ್ನ ಮನದಲ್ಲಿ ತುಂಬಿದೆ. ನೋಡು ರೋಷಾಗ್ನಿ, ಇದನ್ನೆಲ್ಲ ಬಿಟ್ಟು ಮನೆಗೆ ನಡೆ.
ನಾನು ಕೈಲಾದ ಮಟ್ಟಿಗೆ ಸಹಾಯ ಮಾಡುವೆ. ಹೇಗೋ ಒಬ್ಬರಿಗೊಬ್ಬರು ಆಸರೆಯಾಗಿ ಜೀವನ ಸಾಗಿಸೋಣ. ನಿನ್ನ ಚಿಂತೆಯಲ್ಲಿ ಮಗ್ನನಾಗಿರುವ ನಿನ್ನ ಅಣ್ಣ ಹಾಗೂ ನಿನ್ನ ತಂಗಿಯರ ಮನಸ್ಸಿಗೆ ಸಂತೋಷವಾಗುವುದು. ಈ ನನ್ನ ದರಿದ್ರ ಮುಖವನ್ನು ಇಟ್ಕೊಂಡು ನಾ ಹೇಗೆ ಬರಲಿ ಪ್ರಶಾಂತ್? ನಾನೊಬ್ಬ ರೌಡಿ ಕಳ್ಳ ಅಂತ ನನ್ನ ಅಣ್ಣನಿಗೆ ತಂಗಿಗೆ ತಿಳಿಸಬೇಡ. ನಾನು ಮನೆಗೆ ಬರ್ತೇನೆ, ಆದರೆ ಈಗಲ್ಲ. ಈ ಬಡವನ ಛಲ ಸಾಧಿಸಿದ ಮೇಲೆ ಇದೇ ಸಮಾಜದರಿಗೆ ಸವಾಲು ಹಾಕಿ ಹೇಳುವೆ. ಲಂಚ ಕೇಳುವ ವಂಚಕರನ್ನು ಒದ್ದು ಬುದ್ಧಿ ಕಲಿಸಿ 10 ಪೈಸೆ ಕೊಡದೆ ಅಧಿಕಾರ ಎಂಬ ಪದವಿಯನ್ನು ಪಡೆದು ಬಡವರ ಬಾಳಿಗೆ ಭಾಗ್ಯ ಜ್ಯೋತಿ ಆಗದಿದ್ದರೆ ನನ್ನ ಹೆಸರು ಬಡವರ ರೋಷಾಗ್ನಿನೇ ಅಲ್ಲ. ಪ್ರಶಾಂತ್, ದಿಸ್ ಈಸ್ ಮೈ ಚಾಲೆಂಜ್. ಪ್ರಶಾಂತ್, ದಿಸ್ ಈಸ್ ಮೈ ಚಾಲೆಂಜ್. ಗುಡ್ ಬಾಯ್. ರೋಷಾ ರೋಷಾ, ಛೇ, ಭಾರಿ ಹಠವಾದಿ ಈ ರೋಷಾಗ್ನಿ. ಯಾರ ಜೊತೆ ಮಾತನಾಡುತ್ತಾ ನಿಂತಿರುವೆ ಪ್ರಶಾಂತ್? ನನ್ನ ಫ್ರೆಂಡ್ ಬಂದಿದ್ದಣ, ಈಗಲೇ ಹೋದ. ನೀನು ಇಷ್ಟ್ಯಾಕೆ ಲೇಟಣ್ಣ? ಹಾಗೆ ಸ್ವಲ್ಪ ಅರ್ಜೆಂಟ್ ಕೆಲಸವಿತ್ತು, ಅದಕ್ಕೆ ಲೇಟ್ ಆಯ್ತು. ನೀನು ಊಟ ಮಾಡಿದೀಯೇನೋ? ಇಲ್ಲಣ್ಣ, ನೀನು ಬರೋವರೆಗೂ ಕಾಯ್ತಾ ಇದ್ದೆ. ಪ್ರಶಾಂತ್, ಎಂತ ಮನಸ್ಸು ನಿನ್ನದು? ನಿಜವಾಗಲೂ ನಿನ್ನಂತ ತಮ್ಮನನ್ನು ಪಡೆಯಬೇಕಾದರೆ ನಾನು ಪುಣ್ಯ ಮಾಡಿದ್ದೇನೆ. ಅಣ್ಣ ತಮ್ಮಂದಿರಲ್ಲಿ ಅಂತ ಮಾತೇ ಕಣ. ಚಿಕ್ಕವನಿರುವಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ ನನಗೆ ಎಲ್ಲ ನೀನೇ ಅಂದಮೇಲೆ ನಿನಗೋಸ್ಕರ ಕಾಯೋದ್ರಲ್ಲಿ ತಪ್ಪೇನಿದೆ? ಈ ಮನೆಗೆ ಬೇಗನೆ ಅತ್ತಿಗೆ ಬಂದರೆ ನನಗೆ ಕಾಯುವುದು ತಪ್ಪುತ್ತೆ, ಅಡಿಗೆ ಮಾಡುವುದು ತಪ್ಪುತ್ತೆ. ಹಾ ಪ್ರಶಾಂತ, ನಿನಗೊಂದು ವಿಷಯವನ್ನೇ ಹೇಳುವುದೇ ಮರೆತಿದ್ದೆ. ಏನಣ್ಣ ಅದು? ನಾನಿವತ್ತು ಅಪರೂಪಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಆದರೆ ಅಲ್ಲಿ ದೇವರ ಬದಲಾಗಿ ಪ್ರೇಮ ದೇವತೆ ದರ್ಶನವಾಯಿತು. ಅವಳೇ ನಿನ್ನ ಅತ್ತಿಗೆ ಎಂದು ತೀರ್ಮಾನಿಸಿಬಿಟ್ಟೆ ನೋಡು. ಯಾರಣ್ಣ ಪ್ರೇಮ ದೇವತೆ? ಅವಳೇ ಆ ಸತೀಶನ ತಂಗಿ ಪವಿತ್ರ. ಏನು ಪವಿತ್ರ? ನನ್ನ ಪ್ರಾಣ ಸ್ನೇಹಿತ ರೋಷನ ತಂಗಿ. ನನಗೀಗ ತುಂಬಾ ಸಂತೋಷವಾಗ್ತಾ ಇದೆ ಅಣ್ಣ. ನಾನು ಈಗಲೇ ಹೋಗಿ ಸತೀಶನಿಗೆ ಭೇಟಿಯಾಗಿ ಈ ಸಂಬಂಧವನ್ನು ಮುಗಿಸಿ ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಂಡೇ ಬರ್ತೀನಿ. ಲೇ ಪ್ರಶಾಂತ, ಈ ರಾತ್ರಿನಾದ್ರೂ ಕಳೆಯೋ, ಚೆನ್ನಾಗಿ ನಿದ್ದೆ ಮಾಡು. ಬೆಳಕಾದ ಮೇಲೆ ನೀನೇ ಹೋಗುವೆ ಅಂತೆ. ಅಣ್ಣ, ನನಗಾಗ್ತಾ ಇರೋ ಸಂತೋಷಕ್ಕೆ ನಾನು ಈಗಲೇ ಹೋಗಿ ಬರಲೇನು ಅನಿಸುತ್ತದೆ. ಅದಿರ್ಲಿ ಪ್ರಶಾಂತ, ನೀನು ಒಂದು ಹುಡುಗಿಯನ್ನ ಲವ್ ಮಾಡ್ತಾ ಇದ್ದೀಯಲ್ಲ, ಏನಾಯ್ತು? ಇವಾಗ ಅದೆಲ್ಲ ಯಾಕೆ ಹೋಗ್ಲಿ ಬಿಡೋಣ. ಹಾಗಲ್ಲ ಪ್ರಶಾಂತ, ನೀನು ಮದುವೆಗೆ ರೆಡಿ ಆದ್ರೇನೆ ನಾನು ಒಪ್ಪೋದು. ಮೊದಲು ನಿನ್ನ ಮದುವೆ, ನನ್ನ ಮದುವೆ ಆಮೇಲೆ ನೋಡಿದರಾಯ್ತು. ನನ್ನ ಮದುವೆಯಾಗೋಳು ಅತ್ತಿಗೆ ಜೊತೆ ಹೊಂದಿಕೊಂಡು ಹೋಗ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನನ್ನ ಹೆಂಡತಿ ನಿನ್ನ ಜೊತೆ ಸರಿಯಾಗಿ ಹೊಂದಿಕೊಂಡು ಹೋಗುತ್ತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದಕ್ಕೆ ನನ್ನ ಮದುವೆನೇ ಬೇಡ, ಆದರೆ ಇಬ್ಬರು ಒಟ್ಟಿಗೆ ಆಗೋಣ. ಆಯ್ತಣ್ಣ, ನೀನು ಹೇಳಿದ ಹಾಗೆ ಆಗಲಿ. ನನ್ನ ಮುದ್ದು ತಮ್ಮ ನೀನು. ಎಷ್ಟೇ ಆದರೂ ನಾನು ಪೊಲೀಸನ ತಮ್ಮ ಅಲ್ಲವೇ? ಅಣ್ಣ, ಹೊಟ್ಟೆ ತಾಳ ಆಗ್ತಾ ಇದೆ, ಊಟ ಮಾಡೋಣ ಬಾ. ಹಾಗಿದ್ರೆ